ಮೋಟರೋಲಾ ಕಂಪನಿ ಹೊಸ ಮೊಬೈಲ್ ಅನ್ನ ಲಾಂಚ್ ಮಾಡ್ತಾ ಇದೆ. ಈ ಮೊಬೈಲ್ ನ ಹೆಸರು ಮೋಟರೋಲಾ ಎಡ್ಜ್ 50 ನಿಯೋ. ಈ ಮೊಬೈಲ್ ನ ರೇಟ್ ನೋಡೋದಾದ್ರೆ 23,999 ರೂಪಾಯಿ ಇದೆ. ಇಷ್ಟ ಅಮೌಂಟ್ ಅನ್ನ ಕೊಟ್ಟು ಈ ಒಂದು ಮೊಬೈಲ್ ತಗೊಳ್ಳೋದಿಕ್ಕೆ ವರ್ತ್ ಇದೆಯಾ? ಅದಕ್ಕಿಂತ ಮುಂಚೆ ಈ ಒಂದು ಮೊಬೈಲ್ ಅಲ್ಲಿ ಏನೇನ್ ಫ್ಯೂಚರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳಿದೀನಿ. ನಮಸ್ಕಾರ, ನಾನು ರಾಜ್ ಸಿಎಂ. ನೀವಿನ್ನು ಟೆಕ್ ಟೈಮ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲು ಮೊಬೈಲ್ನ ಔಟ್ಲುಕ್ ನೋಡೋದಾದ್ರೆ ಒಳ್ಳೆ ಪ್ರೀಮಿಯಂ ಲುಕ್ ಇದೆ ಅಂತಾನೆ ಹೇಳ್ಬೋದು. 171 ಗ್ರಾಮ್ ಇರುವಂತಹ ಈ ಮೊಬೈಲು ಪ್ಯಾಂಟನ್ ಕಲರ್ ಜೊತೆಗೆ ಲೆದರ್ ಗ್ರಿಪ್ ಇರುವಂತದ್ದು. ನನಗಂತೂ ಈ ಒಂದು ಮೊಬೈಲ್ನ ಔಟ್ಲುಕ್ ತುಂಬಾನೇ ಇಷ್ಟ ಆಯಿತು. ಡ್ಯುಯಲ್ ಸಿಮ್ ಇದೆ, ಹೈಬ್ರಿಡ್ ಸಿಮ್ ಸ್ಲಾಟ್ ಇಲ್ಲ ಇದರಲ್ಲಿ. ಮೊಬೈಲ್ನ ಸ್ಪೀಕರ್ ಬಗ್ಗೆ ಹೇಳೋದಾದ್ರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇದರಲ್ಲಿದೆ. ಡಿಸ್ಪ್ಲೇ ಒಂದು 6.4 ಇಂಚಸ್ ಇದೆ. ಇದರ ಡಿಸ್ಪ್ಲೇ ಸೂಪರ್ HD 1.5K. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ Android 14 ಇರುವಂತದ್ದು. ಪ್ರೊಸೆಸರ್ ಬ್ರ್ಯಾಂಡ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ನ ಡೈಮಂಡ್ ಸಿಟಿ 7300 ಇರುವಂತದ್ದು. 5G ಮೊಬೈಲ್ ಆಗಿದ್ದು ಇದು ಇಂಟರ್ನಲ್ ಸ್ಟೋರೇಜ್ 256 GB 8GB ರ್ಯಾಮ್ ಇದೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ 3 ಕ್ಯಾಮ್ರಾ ಇದೆ. 50 MP ಪ್ಲಸ್ 13 MP ಪ್ಲಸ್ 10 MP ಕ್ಯಾಮ್ರಾ. ಫ್ರಂಟ್ ಅಲ್ಲಿ ನೋಡೋದಾದ್ರೆ 32 MP ಕ್ಯಾಮ್ರಾ ಇದೆ. ಈ ಫ್ರಂಟ್ ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಇದೆ, ಅದ್ರ ಜೊತೆಗೆ ಗೂಗಲ್ ಆಟೋ ಎನ್ಹಾನ್ಸ್ ಇದೆ, ಆಟೋ ಸ್ಮೈಲ್ ಕ್ಯಾಪ್ಚರ್ ಕೂಡ ಇದೆ. ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು ಟೈಪ್ ಸಿ ಪೋರ್ಟ್ USB 2.0 ಇರುವಂತದ್ದು. ಅದ್ರ ಜೊತೆಗೆ ಬ್ಲೂಟೂತ್ ವರ್ಷನ್ ಬಂದ್ಬಿಟ್ಟು V5.2 ಇರುವಂತದ್ದು. ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ 4310 mAh ಬ್ಯಾಟ್ರಿ ಇದೆ. ಓವರ್ ಆಲ್ ಆಗಿ ನನಗನ್ಸಿದ್ದು ಈ ಒಂದು ಮೊಬೈಲಲ್ಲಿ ರ್ಯಾಮ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಹಾಗೇನೆ ಬ್ಯಾಟ್ರಿ ಇರ್ಬೋದು. ಈ ಎಲ್ಲ ನೋಡಿದಾಗ ಪ್ರೊಸೆಸರ್ ಕೂಡ ಒಂದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಈ ಒಂದು ರೇಟ್ಗೆ. ಜೊತೆಗೆ ಔಟ್ಲುಕ್ ಮಾತ್ರ ಆಸಮ್ ಆಗಿದೆ. ಕಲರ್ಸ್ ಇರ್ಬೋದು, 4 ಕಲರ್ಸ್ ಬರ್ತಾ ಇದೆ ಇದರಲ್ಲಿ. ವಿತ್ ಲೆದರ್ ಫಿನಿಶಿಂಗ್ ಕೂಡ ಇದೆ. ಒಂದು ಒಳ್ಳೆ ಗ್ರಿಪ್ ಇರುತ್ತೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಾ ಇರೋದು ರೇಟ್ ಮಾತ್ರ ಓಕೆ ಅಂತ ಅನಿಸ್ತಾ ಇದೆ. ನಿಮ್ಗೇನಾದ್ರೂ ಈ ಮೊಬೈಲ್ ಇಷ್ಟ ಆಗಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೇನೆ ಈ ಮೊಬೈಲ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಹೊಸದಾಗಿ ಲಾಂಚ್ಡ್ ಆಗಿರುವಂತಹ ಮೊಬೈಲ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಟೆಕ್ ಟೈಮ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.